ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ಮಾರ್ನಿಂಗಿಂದನೇ ಶುರು ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಎಂಡ್ವರೆಗೂ ವಿಡಿಯೋ ನೋಡಿ. ಸೊ ಇವತ್ತು ನಾನು ಬೆಳಗ್ಗೆನೇ ನೀರು ಬರ್ತಾಯಿತ್ತು. ಸೊ ಹಾಗಾಗಿ ಪೈಪ್ ಹಾಕ್ಕೊಂಡು ಹೂವಿನ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಪೈಪ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ಎಲ್ಲ ಗುಣಿ ಮಾಡಿದ್ದೀನಿ. ಮಣ್ಣೆಲ್ಲ ಗಟ್ಟಿಯಾಗಿ ಕಚ್ಕೊಂಡ್ಬಿಟ್ರೆ ಬೇರೆ ಬೆಳೀಲಿಕ್ಕಾಗಲ್ಲ. ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು. ಇನ್ನೂ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ನೀರು ಹಿಡ್ದು ಬಿಂದಿಗೆಲಿ ಬಾಳೆ ಗಿಡಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಅಲ್ಲಿವರೆಗೂ ಪೈಪ್ ಹೋಗಲ್ಲ. ಈ ಸಲ ಊರಿಗೆ ಹೋದಾಗ ಮನೇಲಿರೋ ಅಂಥ ಪೈಪ್ನ ತೊಗೊಂಡು ಬರಬೇಕು. ದೊಡ್ಡ ಪೈಪ್ ಹಾಕ್ಬಿಟ್ರೆ ಆರಾಮ್ಸೆ ಎಲ್ಲ ಗಿಡಗಳಿಗೂ ನೀರು ಹಾಕ್ಬೋದು. ಬರೀ ಬಿಂದಿಗೆಲಿ ಎತ್ತಿ ಹಾಕ್ತಾ ಇರಬೇಕು. ಆಗಲ್ಲ ಬಿಂದಿಗೆ ಜಾಸ್ತಿ ಹೊತ್ತು ಬಿಂದಿಗೆ ಎತ್ತಾಡಲಿಕ್ಕೆ. ಸೊ ನೋಡಿ, ಈಗ ಟೊಮೊಟೊ ಸಸಿ ಮತ್ತು ಹೂವಿನ ಗಿಡಗಳೆಲ್ಲ ನೀಟಾಗಿ ಗುಣಿ ಮಾಡಿಬಿಟ್ಟು, ಈ ಕಡೆ ಸ್ವಲ್ಪ ಹೂವಿನ ಗಿಡಗಳಿತ್ತು. ಅವತ್ತು ಹಾವು ಕಾಣಿಸ್ಕೊತಲ್ಲ, ಹಾಗಾಗಿ ಸ್ವಲ್ಪ ಇಲ್ಲೆಲ್ಲ ಜಾಸ್ತಿ ಗಿಡಗಳು ಮಾಡ್ಕೋಬಾರ್ದು ಅಂದ್ಬಿಟ್ಟು ಎಲ್ಲ ಸೈಡೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ನಾನು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಮಾಡುವಂಥದ್ದು. ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಟೊಮೊಟೊ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಒಂದು ನಿಮಿಷನಾದ್ರೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಆವಾಗಲೇ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಅದ್ರ ಜೊತೆಗೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಖಾರದ ಪುಡಿನೇ ಇದಕ್ಕೆ ಮೇಯ್ನ್ ಬೇಕಾಗಿರೋದು. ನಾನು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು 2-3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಟೊಮೊಟೊನ ಸಣ್ಣ ಕೆಚ್ಬಿಟ್ಟು ಅದನ್ನು ಕಟ್ ಮಾಡಿ ಅದನ್ನು ಕೂಡ ಇದರೊಳಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮತ್ತೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಸೊ ನೀರೆಲ್ಲ ಹಾಕೋದೇನು ಅವಶ್ಯಕತೆ ಇಲ್ಲ, ಎಣ್ಣೆಲೆ ಆರಾಮ್ಸೆ ಎಲ್ಲ ಫ್ರೈ ಆಗುತ್ತೆ. ಟೊಮೊಟೊ ಏನು ಮಾಮೂಲಿಯಾಗಿ ಕರಗಿಬಿಡುತ್ತೆ. ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ರೆ ನೀಟಾಗೆಲ್ಲ ಫ್ರೈ ಆಗಿಬಿಡುತ್ತೆ ಅದು. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಿಮಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರದ ಪುಡಿ ಮಾತ್ರ ಹಾಕ್ಕೊಬೋದು. ನಾನು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಒಂದು 2 ನಿಮಿಷ ಮತ್ತೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕೂಡಲಿಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ನಾನು 2 ಟೊಮೊಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದು. ಸೊ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು 2-3 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಸೊ ಆವಾಗಲೇ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ. ಆ ಟೊಮೊಟೊದು ಹಸಿದು ವಾಸನೆ ಏನಿರುತ್ತೆ ಅದೆಲ್ಲ ಹೋದ್ಮೇಲೆ ಅದು ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇವಾಗ ಚೆನ್ನಾಗೆಲ್ಲ ಬೆಂದಿದೆ. ಸಣ್ಣ ಉರಿಲಿ ಇಟ್ಕೊಂಡು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಸೊ ಇವಾಗ ಗಟ್ಟಿ ಕೂಡ ಆಗಿದೆ. ನಮ್ಗೆ ಎಷ್ಟು ಬೇಕಷ್ಟು ಮಸಾಲೆನ ಬಾಣಲೆಲಿ ಬಿಟ್ಕೊಂಡು ಇನ್ನು ಬಾಕಿದು ಬೇಕಾದರೆ ಎತ್ತಿಟ್ಕೋಬೋದು. ನಾನೊಂದು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ಇನ್ನು ಬಾಕಿ ಮಸಾಲನೆಲ್ಲ ಟೊಮೊಟೊ ಗುಜ್ಜೆಲ್ಲ ಎತ್ತಿಟ್ಕೊಂಡು ಇಷ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ಸೊ ಸಖತ್ತು ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಯಾವುದೇ ರೀತಿ ಮಸಾಲೆ ಇರಲಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಮನೆಗೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಯಿತು. ತುಂಬ ಚೆನ್ನಾಗಿ ಕೂಡ ಇತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಟ್ಯಾಬ್ಲೆಟ್ ತಿಂದು ನೆಕ್ಸ್ಟು ನಾನು ಬೆಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಬೆಡ್ನ ನಾನು ಆಲ್ಮೋಸ್ಟು 15 ದಿನಕ್ಕೊಂದು ಸಲ ತೆಗಿತಾ ಇರ್ತೀನಿ, ಇಲ್ಲ ವಾರದಲ್ಲಿ ಒಂದು ಸಲ, 15 ದಿನಕ್ಕೊಂದು ಸಲ, ಈ ಥರ ಯಾವಾಗ ಗಲೀಜಾಗುತ್ತೆ ಆವಾಗೆಲ್ಲ ತೆಗಿತಾ ಇರ್ತೀನಿ. ಇವಾಗೇನು ಅಷ್ಟು ಧೂಳು ಬರ್ತಾ ಇರಲಿಲ್ಲ. ಆ ಕಡೆ ವಿಂಡೋನೂ ಕೂಡ ರೆಡಿ ಮಾಡಿಸಿದ್ದು, ಹಾಗಾಗಿ ನಾನು ಒಂದು 15 ದಿನ ಆಗಿತ್ತು ಚೇಂಜೇ ಮಾಡಿರಲಿಲ್ಲ. ಸೊ ಇವಾಗೆಲ್ಲ ಚೇಂಜ್ ಮಾಡಿಬಿಡೋಣ ಅಂದ್ಬಿಟ್ಟು ಫಸ್ಟು ಎಲ್ಲ ವ್ಯಾಕ್ಯೂಮ್ ಕ್ಲೀನರಿಂದ ಸ್ಕ್ರೀನೆಲ್ಲ ಧೂಳೆಲ್ಲ ತಗೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಇದು. ಸೊ ನನಗೆ ಫಸ್ಟ್ ಟೈಮು ಶಿವರು ಇದನ್ನು ತಗೋ ಅಂತ ಹೇಳಿದ್ದು.
ಸೊ ಅದು ಎಲ್ಪ್ ಆಯಿತು ನನಗೆ. ಯಾಕಂದರೆ ಪ್ರತಿ ಸಲವೂ ಧೂಳಾದಾಗೆಲ್ಲ ನಾವು ಸ್ಕ್ರೀನ್ ಕರ್ಟನ್ ತೆಗ್ದ್ಬಿಟ್ಟು ಮತ್ತೆ ಬೇರೆದು ಹಾಕಬೇಕಿತ್ತು, ಬರೀ ಧೂಳಾಗಿರೋದಕ್ಕಷ್ಟೇ. ಬಟ್ ಇದು ನಂಗೆ ಸ್ವಲ್ಪ ಎಲ್ಪ್ ಆಯಿತು. ಯಾಕಂದರೆ 15 ದಿನಕ್ಕೊಂದು ಸಲ ತೆಗಿಯೋ ಕರ್ಟನ್ನ ತಿಂಗಳಿಗೆ ಒಂದು ಸಲನಾದ್ರೂ ತಗೊಬೋದು. ಯಾಕಂದರೆ ಕೊಳೆ ಆಗಿರಲ್ಲ, ನಾವಿರೋದೇ ಇಬ್ಬರು ಇರೋದ್ರಿಂದ ಅಷ್ಟು ಬೇಗ ಗಲೀಜೆಲ್ಲ ಏನಾಗಲ್ಲ, ಧೂಳು ತುಂಬ್ಕೊಂಡಿರುತ್ತೆ ಅಷ್ಟೇ. ಸೊ ವ್ಯಾಕ್ಯೂಮ್ ಕ್ಲೀನರಲ್ಲಿ ನೀಟಾಗಿ ಎಲ್ಲ ಸಣ್ಣ ಸಣ್ಣ ಧೂಳು ಕೂಡ ಬರುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಬೆಡ್ ಮೇಲೆ ಹಾಕಿರೋ ಅಂಥದ್ದೊಂದು ಬೆಡ್ಶೀಟು ಬದಲು ನಾನು ಒಂದು ಬೆಡ್ ಕವರ್ ಹಾಕಿದ್ದೀನಿ. ನಾನು ಅದು ನೀರು ಏನಾದರೂ ಚೆಲ್ಲಿದ್ರೆ ಅದು ಬೆಡ್ಡಿಗೆಲ್ಲ ಹೋಗಲ್ಲ, ಸೊ ಅದಕ್ಕೋಸ್ಕರ ಆ ಥರದ್ದು ಹಾಕಿದ್ದೆ ನಾನು. ಸೊ ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ತೊಗೊಂಡಿದ್ದೆ. ಚುಕ್ಕಿ ಬರ್ತಿದ್ಲಲ್ವ, ಆಟ ಆಡ್ಬೇಕಾರೆಲ್ಲ ಬೆಡ್ ಮೇಲೆ ಬಿಟ್ಟರೆ ಆವಾಗ ನೀರು ಚೆಲ್ಲೋದು ಅಥವಾ ಸುಸು ಮಾಡೋದು ಹಿಂಗೆ ಏನಾರು ಮಾಡಿದ್ರೆ ಆರಾಮ್ಸೆ ಒಂದು ಬೆಡ್ಶೀಟ್ ತೆಗ್ದು ಹಾಕ್ಬಿಟ್ಟು ಅದು ಬೆಡ್ ಕವರ್ ತೊಳಿಲಿಕ್ಕೆ ಹಾಕ್ಬೋದಾಯಿತು. ಹಾಸಿಗೆಗೆಲ್ಲ ಏನು ಹಾಕ್ತಾ ಇರಲಿಲ್ಲ. ಸೊ ಅವಾಗ ತಗೊಂಡಿದ್ದು, ಅದು ಎಲ್ಪ್ ಆಯಿತು. ಯಾಕಂದರೆ ಹಾಸಿಗೆ ಎಲ್ಲ ಗಲೀಜಾಗಲ್ಲ. ನಾನು ಹಾಸಿಗೆನ ಸುಮಾರು ಒಂದು 18-19 ಸಾವಿರ ರೂಪಾಯಿ ಕೊಟ್ಟು ಹಾಸಿಗೆ ತೊಗೊಂಡಿದ್ದು. ಆಪ್ರೇಷನ್ ಆದಮೇಲೆ ನಾನು ಹಾಸಿಗೆ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ ಹಾಸಿಗೆ, ವೈಟ್ ಕಲರ್ ಇರೋದ್ರಿಂದ ಗಲೀಜಾಗ್ಬಿಡ್ತಿತ್ತು. ಅದಕ್ಕೋಸ್ಕರ ಅದು ತುಂಬ ಎಲ್ಪ್ ಆಗುತ್ತೆ. ನಾನು ನೀಟಾಗೆಲ್ಲ ಧೂಳೆಲ್ಲ ತೊಗೊಂಬಿಟ್ಟು ಒಂದು ಚೆನ್ನಾಗಿರೋದೊಂದು ಬೆಡ್ ಸ್ಪ್ರೆಡ್ನ ಹಾಕ್ಕೋತಾ ಇದ್ದೀನಿ. ಪಿಲ್ಲೋ ಕವರೆಲ್ಲ ಚೇಂಜ್ ಮಾಡಿಕೊಂಡು ನೀಟಾಗೆಲ್ಲ ಸರಿ ಮಾಡ್ಕೋತೀನಿ. ಸೊ ಸೊಳ್ಳೆ ಪರ್ದನೂ ಅಷ್ಟೇ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ, 450 ರೂಪಾಯಿ ಅನಿಸುತ್ತೆ. ಸೊ ಆಫರ್ ಟೈಮಲ್ಲೆಲ್ಲ ನೀವು ತೊಗೊಂಡ್ರೆ ತುಂಬ ಕಡಿಮೆಗೆ ಸಿಗುತ್ತೆ. ಇಲ್ಲಂತೂ ಸಿಕ್ಕಾಬಟ್ಟೆ ಸೊಳ್ಳೆಗಳಿದ್ದಾವೆ. ಸೊಳ್ಳೆ ಕಡಿದ್ರಂತೂ ಅದು ಕಡ್ತಾ, ಅದು ಮೈ ಕಡ್ತಾನೇ ಹೋಗಲ್ಲ, ಅಷ್ಟು ಸೊಳ್ಳೆಗಳಿದ್ದಾವೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ಸೊಳ್ಳೆ ಪರ್ದ ತೊಗೊಂಡಿದ್ದು. ಸುಮಾರು ದಿನ ನಮಗಿಲ್ಲಿ ಸೊಳ್ಳೆ ಪರ್ದ ಕಟ್ಟಲಿಕ್ಕೆ ಜಾಗನೇ ಇಲ್ಲ. ಯಾಕಂದರೆ ರೂಮ್ ದೊಡ್ಡದಾಗಿರೋದ್ರಿಂದ ದೂರ ದೂರ ಗೋಡೆಗಳಿದೆ. ಸೊ ದಾರ ಎಲ್ಲ ಹಾಕಿ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇದು ನನಗೆ ತುಂಬ ಎಲ್ಪ್ ಆಯಿತು. ನೋಡಿಬಿಟ್ಟು ಆನ್ಲೈನಲ್ಲಿ ನಾನು ತೊಗೊಂಡಿದ್ದು. ಸೊ ಮಕ್ಳ ಮನೆಗಳಿಗೆಲ್ಲ ಇದು ತುಂಬ ಎಲ್ಪ್ ಆಗುತ್ತೆ. ಸೊ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಸೊ ತೊಗೊಳ್ಳಿ. ಎಲ್ಲ ಪ್ರಾಡಕ್ಟು ಆಲ್ಮೋಸ್ಟು ನಾನು ಕುರ್ತಾ ಸೆಟ್ತು, ನಾನು ಡೈಲಿ ಕಿಚನ್ನಲ್ಲಿ ಯೂಸ್ ಮಾಡೋ ಅಂಥದ್ದು ಪ್ರತಿಯೊಂದೂ ನಾನು ಈ ವ್ಯಾಕ್ಯೂಮ್ ಕ್ಲೀನರ್ದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕೆಳಗಡೆ ಫೋಟೋ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆರಾಮ್ಸೆ ಶಾಪಿಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಹೆಲ್ಪ್ ಆಯಿತು. ಸೊ ನೇಮೆಲ್ಲ ಹೇಳೋದು ಬೇಡ ಅನ್ಕೋತೀನಿ, ಯಾಕೆಂದರೆ ನಾನು ಲಿಂಕ್ ಕೊಟ್ಟಿದ್ದೀನಿ, ತಗೊಳ್ಳಿ. ನಾವು ಆ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ದಂಗೆ ಅನ್ನಿಸ್ತಾ ಇರುತ್ತೆ. ನಾನು ಯಾವುದೇ ರೀತಿ ಪ್ರಮೋಟೆಲ್ಲ ಏನು ಮಾಡಲ್ಲ. ಎಷ್ಟೊಂದು ನನಗೆ ಪ್ರಮೋಷನ್ಸ್ಗಳು ಬರುತ್ತೆ, ಶಿವರು ಯಾವುದಕ್ಕೂ ಓಕೆ ಅಂತ ಹೇಳಲ್ಲ. ಗೊತ್ತಿಲ್ಲ ಅದು ಏನಕ್ಕೆ ಅಂತ ನನಗೆ. ಅವರು ಮತ್ತು ಇದಕ್ಕೆ ಏನಕ್ಕೆ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಂದ್ರೆ ಜಸ್ಟ್ ನಮ್ಮ ಖುಷಿಗೋಸ್ಕರ. ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲೆಲ್ಲ ನಾವು ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ. ಸೊ ಇಂಥದ್ದೊಂದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಅದು ಲೈಫ್ ಪೂರ್ತಿ ಇರುತ್ತೆ, ನೆನಪಾಗಿರುತ್ತೆ. ನಮ್ಗೆ ಯಾವಾಗ ಬೇಕು ಅವಾಗ ಆರಾಮ್ಸೆ ನೋಡ್ಕೊಬೋದು. ನಿನಗೂ ಒಳ್ಳೊಳ್ಳೆ ಫ್ರೆಂಡ್ಸ್ಗಳೆಲ್ಲ ಕಮೆಂಟ್ ಆಗ್ತಿರ್ತಾರೆ, ಅದನ್ನು ನೋಡಿ ನಿನಗೂ ಖುಷಿ ಅನಿಸುತ್ತೆ. ಟೈಮ್ ಪಾಸಿಂಗ್ ಮಾಡು ಆರಾಮಾಗಿ, ಅಂತ ತಲೆ ಕೆಡಿಸ್ಕೋಬೇಡ. ಅದರಿಂದ ಬರೋ ದುಡ್ಡಿಂದನೇ ಏನು ಇಲ್ಲಿ ಜೀವನ ನಡೆಯಲ್ಲ ಅಂತ ಹೇಳ್ತಾರೆ. ಆದರೂ ಕೆಲವೊಂದೊಂದು ಸಲ ಕಷ್ಟಪಟ್ಟು ಅಷ್ಟು ಚೆನ್ನಾಗಿ ವಿಡಿಯೋ ಎಲ್ಲ ಮಾಡಿದ್ರು ಎಡಿಟ್ ಮಾಡಿ ಹಾಕ್ತೀನಿ, ಎಲ್ಲ ಮಾಡ್ತೀನಿ, ಬಟ್ ವ್ಯೂಸ್ ಹೋಗಲ್ಲ. ಮತ್ತು ಏನಕ್ಕೆ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಶಿವರು ಅಷ್ಟೇ ಅಂತೇಳಿ ಸುಮ್ಮನಾಗ್ತಾರೆ. ನೋಡಿದ್ರಲ್ಲ ಎಷ್ಟು ಧೂಳು ಬಂದಿತ್ತು ಅಂತ. ಸಣ್ಣ ಸಣ್ಣ ಧೂಳು ಕೂಡ ಎಲ್ಲ ತೆಗೆದ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಂದರೆ ಬೈ ಮಾಡಿ, ತುಂಬ ಚೆನ್ನಾಗಿದೆ. ಬಟ್ ಒಂದು ಏನಂದರೆ ಸೌಂಡ್ ಜಾಸ್ತಿ ಬರುತ್ತೆ, ಅದೊಂದೇ ಪ್ರಾಬ್ಲಮ್ಮು. ಮತ್ತು ಒಂದು 10 ನಿಮಿಷ ಅಷ್ಟೇ ನೀವು ಕಂಟಿನ್ಯೂಸ್ಲಿ ಯೂಸ್ ಮಾಡಿಬಿಟ್ಟು 10 ನಿಮಿಷ ಆದಮೇಲೆ ಸ್ವಲ್ಪ ಆಫ್ ಮಾಡಿ. ಯಾಕಂದರೆ ಒಳಗಿರೋ ಅಂಥದ್ದು ಮೋಟ್ರ್ ಏನಾದ್ರೂ ಹೀಟ್ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಕೆಟ್ಟೋಗೋದು ಆ ಥರದ್ದೆಲ್ಲ ಆಗುತ್ತೆ. 10 ನಿಮಿಷ ಯೂಸ್ ಮಾಡಿ. ನೀವು ಕಂಟಿನ್ಯೂಸ್ಲಿ ಯೂಸ್ ಮಾಡಬೇಕಂತಿದ್ರೆ 10 ನಿಮಿಷಕ್ಕೆ ಒಂದೊಂದು ಸಲ ಅಟ್ಲೀಸ್ಟ್ ಒಂದು 2 ನಿಮಿಷ 3 ನಿಮಿಷ ಅದು ಮೋಟ್ರು ಹೀಟ್ ಆಗಿರುತ್ತಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ನೆಕ್ಸ್ಟು ನೀವು ಮತ್ತೆ ಕ್ಲೀನಿಂಗ್ ಶುರು ಮಾಡ್ಕೋಬೋದು. ಬಟ್ ಇದುವರೆಗೂ ನನಗೇನೂ ಪ್ರಾಬ್ಲಮ್ ಬಂದಿಲ್ಲ. ಸೋಫಾದಲ್ಲಂತೂ ಸಿಕ್ಕಾಬಟ್ಟೆ ಧೂಳಿರ್ತಿತ್ತು, ಅದು ಕೈಯಲ್ಲೆಲ್ಲ ಹೊಡೆದ್ರೆ ಬರೀ ಧೂಳು ಮಾತ್ರ ಮೇಲೆ ಬರೋದು, ಚಿಕ್ಕ ಚಿಕ್ಕದು ಮಣ್ಣೆಲ್ಲ ಅಲ್ಲೇ ಕೂತ್ಕೊಳ್ಳೋದು. ಬಟ್ ಫಸ್ಟ್ ಟೈಮ್ ನಾನು ಸೋಫಾ ಕ್ಲೀನ್ ಮಾಡಿದಾಗ ನನಗೆ ಶಾಕ್ ಆಗೋಯ್ತು, ಅಷ್ಟು ಚಿಕ್ಕ ಚಿಕ್ಕದು ಮಣ್ಣೆಲ್ಲ ಒಳಗಡೆ ಎಲ್ಲ ಸೇರಿಕೊಂಡಿತ್ತು. ನೀಟಾಗೆಲ್ಲ ಕ್ಲೀನ್ ಆಯಿತು. ನಾನು ಇವಾಗ ಸೋಫಾ ಕವರನ್ನೆಲ್ಲ ಚೇಂಜ್ ಮಾಡಿಕೊಂಡು, ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು, ಟೆಡ್ಡಿ ಬೇರ್ಗಳೆಲ್ಲ ಕ್ಲೀನ್ ಮಾಡಿ, ಎಲ್ಲ ಪೂರ್ತಿ ಬೆಡ್ ಕವರ್ನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ಅಷ್ಟರೊಳಗೆ ಶಿವರು ಬಂದರು. ಯಾಕೋ ಟಯರ್ಡ್ ಆಗಿತ್ತು ಅನಿಸುತ್ತೆ. ಬಂದ ತಕ್ಷಣವೇ ಹಾಗೆ ಮಲ್ಕೊಂಬಿಟ್ರು ಅವರು.
ನಾನು ಆಚೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಬಿಸಿಲು ಕಡಿಮೆ ಬಂದಿದೆ ಇವತ್ತು. ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಯಪ್ಪ ಸಾಕಾಗಿ ಹೋಗ್ಬಿಡುತ್ತೆ ಮನೆ ಕೆಲಸ ಅಂದ್ರೇ ಅಷ್ಟು. ಸೊ ಇದೊಂದು ನನಗೆ ಆ್ಯನಿವರ್ಸರಿ ದಿನ ಕೊಡಿಸಿದ್ರು, ಅದಾಗಿ 2 ದಿನಕ್ಕೆ. ಬಟ್ ಅದು ಗೊತ್ತಿಲ್ಲ, ಅದು ಚಿಕ್ಕದದು ಕೊಂಬೆನೇ ಮುರಿದೋಗ್ಬಿಟ್ಟಿದೆ. ಅದು ಯಾಕೋ ಚಿಗುರ್ತಾ ಇಲ್ಲ. ನೋಡೋಣ ಬರುತ್ತೋ ಹೆಂಗೋ ಗೊತ್ತಿಲ್ಲ. ಈ ಥರದ್ದೇ ಬೇರೆದು ಇನ್ನೊಂದು ತೊಗೊಬರ್ಬೇಕು. ಆದರೆ ಸಖತ್ ಹೂವು ಬರುತ್ತೆ ಅದು, ಬಳ್ಳಿ ಥರದ್ದು ಹೂವು, ಬಟನ್ಸ್ ರೋಸ್ ಅಂತಾರಲ್ಲ ಅದು. ಚೆನ್ನಾಗಿತ್ತು, ನನಗೆ ಇಷ್ಟಪಟ್ಟು ತೊಗೊಂಡಿದ್ದೆ. ಆ ಸ್ಮೆಲ್ ಮಾತ್ರ ಸೂಪರಾಗಿದೆ. ಇನ್ನೊಂದು ಯಾವಾಗಾದರೂ ತೊಗೋಬೇಕು. ನಾನು ವ್ಯಾಕ್ಯೂಮ್ ಕ್ಲೀನರ್ದೆಲ್ಲ ಧೂಳನ್ನೆಲ್ಲ ತೆಗೆದು ತೊಳೆದ್ಬಿಟ್ಟು ಒಂದು ಹತ್ರ ಬಿಸಿಲಲ್ಲಿ ಒಣಗಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತು ನೋಡಿ ಈ ರೀತಿಯಾಗಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಮನೆ ಕ್ಲೀನ್ ಆದರೆ ನೋಡಲಿಕ್ಕೇನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಸೊ ಅಡುಗೆ ಮನೆಯೂ ಅಷ್ಟೇ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಮರ ಇರೋದು ನಿಮಗೆ ತೋರಿಸಿದ್ದೀನಿ, ಅದು ಧೂಳು ಬರುತ್ತೆ, ಅದಕ್ಕೋಸ್ಕರ ಈ ಥರ ನಾನು ಚಿಕ್ಕದು ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿರ್ತೀನಿ. ಅಡುಗೆ ಮನೆಯೂ ಕೂಡ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಪೂರ್ತಿ ಎಲ್ಲ ಕ್ಲೀನ್ ಆಯಿತು, ಒಂಥರ ಖುಷಿ ಅನ್ನಿಸ್ತು ನನಗೆ. ಸೊ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳು ಕೂಡ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ನನಗೆ ಯಾವ ಥರ ಗೊತ್ತೋ ಆ ಥರ ಮಾತ್ರ ನಾನು ಆರ್ಗನೈಸ್ ಮಾಡ್ಕೋತೀನಿ. ಗೊತ್ತಿಲ್ಲ, ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ಮಾಡೋಣ. ಸೊ ಸೋಫಾ ಸೆಟ್ಟು ಎಲ್ಲ ನೀಟಾಗಿ ಕ್ಲೀನಾಗಿದೆ. ಸೊ ಮನೆ ಕ್ಲೀನ್ ಆದರೆ ನನಗಂತೂ ಸಖತ್ತು ಖುಷಿ ಅನ್ನಿಸ್ಬಿಡುತ್ತೆ. ಅವತ್ತು ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಖುಷಿ ನನಗೆ, ಎಲ್ಲ ಕ್ಲೀನ್ ಮಾಡಿದ ದಿನ. ಸೊ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಆದಮೇಲೆ ಕ್ಯಾಂಟೀನ್ಗೆ ಹೋಗೋಣ ಅಂತ ಹೋದ್ವಿ. ನಾವು ಹೋಗೋ ಅಷ್ಟರೊಳಗೆ ಆಲ್ರೆಡಿ ಕ್ಯಾಂಟೀನ್ ಬಾಗಿಲಾಕ್ಬಿಟ್ಟಿತ್ತು. ಹಾಗಾಗಿ ಶಿವರು ನೂಡಲ್ಸ್ ಕೊಡಿಸಿದ್ರು. ನೂಡಲ್ಸ್ ತಿಂದ್ಕೊಂಡು ಹಾಗೆ ಮನೆ ಕಡೆ ಬಂದ್ವಿ. ಎಲ್ಲರೂ ಮನೆ ಎಲ್ಲಿವರೆಗೂ ಬಂತು ಅಂತಿದ್ರಿ. ಮನೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕಟ್ಟಡ ಆಗಿದೆ. ಬಟ್ ಇದು ಅದಕ್ಕಿಂತ ಹಿಂದಿನ ವಿಡಿಯೋ ಒಂದು ಹಳೇದಿತ್ತು, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಡಿಸೈನಿಂದು ಗೋಡೆ ಒಂದು ಮುಂದೆ ಬಂದಿದೆ, ಮತ್ತು ಮೇಲ್ಗಡೆ ಇದೆಲ್ಲ ಮೋಲ್ಡೆಲ್ಲ ಹಾಕಾಗಿದೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಒಂದೆರಡು ಗೋಡೆಗಳೆಲ್ಲ ಬಂದಿದೆ, ಸುತ್ತ ಗೋಡೆಗಳು, ಅದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನೇನು ಊರಿಗೆ ಹೋಗ್ತೀನಿ ನಾನು ಇನ್ನೊಂದು 3-4 ದಿನದಲ್ಲಿ. ಆಗ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ವಲ್ಪ ಕ್ಯೂರಿಂಗು ಮಾಡಿಲ್ಲ ನಾವು, ಮೇಯ್ನ್ ಕ್ಯೂರಿಂಗೇ ಬೇಕಿದ್ದಿದ್ದು. ನಮ್ದು ಏನಾಗುತ್ತೆ ಅಂದರೆ ಪ್ರತಿ ಸಲನೂ ಕ್ಯೂರಿಂಗ್ ಮಾಡೋ ಟೈಮಲ್ಲೇ ನಮ್ಮದು ರಜಾ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಯಾಕಂದರೆ ಕೆಲಸ ಅಂದರೆ ಒಂದೇ ಸಮನೆ ಆಗೋದೇ ಇಲ್ಲ. ವರ್ಷಂಗೆ ಹೇಳ್ಬಿಟ್ಟು ಬರಬೇಕು ಅಷ್ಟೇ, ಇಲ್ಲಾಂದರೆ ಅಲ್ಲಿ ಕ್ಯೂರಿಂಗ್ ಮಾಡೋರು ಯಾರೂ ಇಲ್ಲ. ಈ ಟೈಮಲ್ಲಿ ನನಗೆ ನಮ್ಮ ಅಪ್ಪ ಸಖತ್ ನೆನಪಾಗುತ್ತೆ. ನಮ್ಮ ಅಪ್ಪ ಇದ್ದಿದ್ರೆ ಮನೇನ ತುಂಬ ಚೆನ್ನಾಗಿ ನೋಡ್ಕೊತಿತ್ತು. ಇಷ್ಟರೊಳಗೆ ಆಲ್ಮೋಸ್ಟ್ ಮನೆ ಹತ್ತತ್ರನೇ ಬರ್ತಿದ್ದಿತ್ತು. ಏನೂ ಮಾಡೋಂಗಿಲ್ಲ, ನಮಗೆ ಬೇಕಾದವರು ನಮ್ಮ ಜೊತೇಲಿ ಇರಲ್ಲ. ಅದೆಷ್ಟೇ ಮಾತಾಡಿದ್ರೂ ನಮ್ಮಮ್ಮ ಮತ್ತೆ ವಾಪಸ್ ಬರಲ್ಲ, ಅದು ನನಗೆ ಗೊತ್ತು. ಆದ್ರೂ ಕೆಲವೊಂದೊಂದು ಸಮಯದಲ್ಲಿ ನಮಗೆ ನೆನಪಾಗ್ತಾರೆ. ಅವರು ಮಾಡಿರೋದನ್ನ ಆಡಿಸ್ತಲೆ, ಅಂದರೆ ನಾವು ಇಂಥದ್ದು ಮಾಡಿದ್ದೀವಿ ಅನ್ನೋದು, ಮತ್ತು ಊಟಕ್ಕಿಟ್ಟು ಹಂಗ್ಸೋದು, ಇದೆಲ್ಲ ಮಾಡ್ದಲೇ ಇರೋ ಜೀವಗಳಂದರೆ ಎತ್ತು ತಂದೆ ತಾಯಿಗಳು ಮಾತ್ರ. ಇನ್ನು ಬಾಕಿಯವರೆಲ್ಲ ನಾವು ಯಾರ ಮೇಲೆ ಡಿಪೆಂಡ್ ಆದ್ರೂ ಎಲ್ಲರೂ ಕೂಡ ನಮಗೆ ತಿನ್ನೋಕ್ಕಿಟ್ಟು ಹಂಗ್ಸೋದೆ, ಮನೆಗೆ ಕರೆದು ಹಂಗ್ಸೋದೆ, ನಮ್ಮ ಹಿಂದೆಗಡೆ ಮಾತಾಡೋದೇ ತುಂಬ ಜಾಸ್ತಿ ಆಗಿರುತ್ತೆ. ಯಾರಾದ್ರೂ ಅಷ್ಟೇ, ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಎಲ್ಲ ಚೆನ್ನಾಗಿದ್ದಾರ, ಚೆನ್ನಾಗಿ ಮಾತಾಡಿ. ಬಟ್ ಗೊತ್ತಿಲ್ಲ ನನಗೇನು ಹೇಳಬೇಕು ಅಂತ. ಸೊ ಈ ಸಮಯದಲ್ಲಿ ಏನು ಹೇಳೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಈ ಟಾಪಿಕ್ನ ಇಲ್ಲಿಗೆ ಬಿಡ್ತಾಯಿದ್ದೀನಿ. ಬಟ್ ಆದಷ್ಟು ನಮ್ಮವರು ತಮ್ಮವರು ಅಂತ ನಾವು ಬದುಕೋದ್ಕಿಂತ ನಮಗಾಗಿ ನಾವು ಬದುಕಬೇಕು. ಈಗಿನ ಜನ್ರೇಷನ್ಗೆ ಅದು ತುಂಬ ಇಂಪಾರ್ಟೆಂಟು. ದುಡ್ಡಿದ್ರೇ ದುನಿಯಾ ಅಂತಾರಲ್ಲ, ಹಂಗೆ ದುಡ್ಡಿರಬೇಕು. ಆವಾಗ ಎಲ್ಲ ಸಂಬಂಧಿಕರು ಚೆನ್ನಾಗಿ ನೋಡ್ಕೊತಾರೆ. ಯಾರಾದ್ರೂ ಫ್ರೆಂಡ್ಸ್ ಆಗಲಿ ಸಂಬಂಧಿಕರಾಗಲಿ ಯಾರಾದ್ರೂ ಚೆನ್ನಾಗಿ ನೋಡ್ಕೊತಾರೆ, ಇಲ್ಲಾಂದರೆ ಯಾರೂ ಆಗಲ್ಲ ಅಷ್ಟೇ. ಸೊ ಆದಷ್ಟು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕಷ್ಟೆ. ಸೊ ಇವಾಗ ನಾವು ಎಷ್ಟೇ ಕಷ್ಟ ಬಂದ್ರೂ ನಾವು ಯಾರ ಹತ್ರನೂ ಏನನ್ನೂ ಸಹಾಯ ಬೇಡ್ದಲ್ಲೇ ಅಲ್ಲಿವರೆಗೂ ಮನೆ ತಂದಿದ್ದೀವಿ. ಇನ್ನು ಮುಂದೆನೂ ಮನೆ ಚೆನ್ನಾಗಿ ಆಗುತ್ತೆ ಅಂತ ನಂಬಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಸೊ ನಿಮಗೆ ಗೊತ್ತು, ಆಲ್ಮೋಸ್ಟ್ ನನಗೆ ಒಂದು 2-3 ಸಲ ಹಾವು ಕಾಣಿಸ್ಕೊಂತು. ಹೋದ ಸಲ ಒಳಗೆ ಹೋಗೋಕ್ಕಾಗಿರಲಿಲ್ಲ, ಬಾಕ್ಲಾಕ್ಬಿಟ್ಟಿತ್ತು. ಹಾಗಾಗಿ ಈ ಸಲ ಒಳಗೋಗಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಮಾರ್ಕೆಟಿಗೆ ಹೋಗಿ ಹೂವು, ಹಣ್ಣು, ಊದುಗಡ್ಡಿ, ಕರ್ಪೂರ ಎಲ್ಲ ತೊಗೊಂಡು, ಹಾಲು ಪ್ಯಾಕೆಟ್ ಎಲ್ಲ ತೊಗೊಂಡು ಬಂದಿದ್ರು ಶಿವರು ಮೊದಲೇ. ಎಲ್ಲ ತೊಗೊಂಡು ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಒಳಗೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡ್ಬೋದು, ಬಟ್ ಮಾಡಲಿಕ್ಕೆ ಆಗಲಿಲ್ಲ. ನಂಗೆ ಗೊತ್ತಿಲ್ಲ, ಒಂದು ಸ್ವಲ್ಪ ಹೊತ್ತು ಅಲ್ಲಿ ಆರಾಮ್ಸೆ ಟೈಮ್ ಕಳೆದೆ. ದೇವ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಪೂಜೆ ಮಾಡಿಕೊಂಡು ಹರಕೆ ತೀರಿಸಿ ಇನ್ನು ಆಚೆ ಬಂದು ನಾಗರ ಕಲ್ಲಿಗೆಲ್ಲ ಹಾಲು ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ.
ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಯಿತು. ಪದೇ ಪದೇ ಹಾವು ಕಾಣಿಸ್ಕೊತಾನೆ ಇದ್ರೆ ಏನೋ ಒಂಥರ ಭಯ ಆಗ್ತಾ ಇರುತ್ತೆ. ಅದು ನನ್ನ ಕಣ್ಣಿಗೆ ಜಾಸ್ತಿ ಕಾಣಿಸ್ಕೊತಾ ಇತ್ತು. ಅದಕ್ಕೋಸ್ಕರ ಒಂದ್ಸಲ ದೇವ್ರು ನೋಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಂಗಳಾರತಿ ಆಗ್ತಿತ್ತು. ಮಂಗಳಾರತಿ ಟೈಮಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಿಷ್ಟು ಇವತ್ತಿನ ನನ್ನ ಸಿಂಪಲ್ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.